ಬನ್ನಿ ಅಣ್ಣ. ಮಾಲಿನಿ, ದೇವು, ನೀವು ಬನ್ನಿ. ಅಣ್ಣ, ನಿನ್ನ ಮಾತು ಆಗಿರ್ಲಿ. ನನಗ್ ಬರ್ಬೇಕಾಗಿರೋ ಹಣನ ಅಂದ್ರೆ ಮನೆನ ಭಾಗ ಮಾಡಿಸು, ಆಮೇಲೆ ನೀನು ಉಪದೇಶ ಮಾಡುವಂತೆ. ನಿನಗೆ 100 ವರ್ಷ ಆಯುಷ್ಯ ಕೊಡಮ್ಮ. ಒಂದ್ ನಿಮಿಷ ಬಂದೇ ಇರಮ್ಮ. ಆಸ್ತಿ ಪತ್ರ 10 ಎಕರೆ ನೀರಾವರಿ ಗದ್ದೆ. ಈ ದೊಡ್ಡ ಮನೆನ ನಿಂದೆ ಹೆಸರು ಮಾಡಿದ್ದೀನಿ. ತಗೊಳಪ್ಪ. 10 ಎಕರೆ ದಡಗದ್ದೆ ಮುಳ್ಳಪ್ಪ ತಿಪ್ಪೇಗೌಡರ ಮನೆ ಹತ್ರ ಇರೋ ಹಳೆ ಮನೆನ ನಿನ್ನ ಹೆಸರು ಮಾಡಿದ್ದೀನಿ. ಯಾಕೆ ಅಂದ್ರೆ ನೀನು ಗಂಡು ಮಗ, ದುಡ್ದು ಸಂಪಾದನೆ ಮಾಡ್ಕೋತೀಯ. ಮಾಲಿನಿ ಈ ಮನೆ ಮಗಳು, ಮುಖ್ಯವಾಗಿ ಇವಳು ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನನ್ನ ತುಂಬಾ ಹೃದಯದಿಂದ ಅರ್ಸಿ ಕೊಡ್ತಾ ಇದ್ದೀನಿ. ನನ್ನ ತಮ್ಮ ತಂಗಿ ಕೈಗಳು ಭೂಮಿ ನೋಡ್ಬೇಕೆ ಹೊರ್ತು ಆಕಾಶ ಮಾಡಬಾರ್ದು. ಅಂದ್ರೆ ನೀಡೋ ಕೈಗಳೇ ಆಗಿರಬೇಕು ಹೊರ್ತು ಬೇಡ ಕೈಗಳಾಗಿರ್ಬಾರ್ದು. ಮಾವ, ನಾನು ನಿಮ್ಮ ಮನೆ ಆಸ್ತಿಗೋಸ್ಕರ ನಿಮ್ಮ ತಂಗಿನ ಕೈ ಹಿಡಿಯಲಿಲ್ಲ. ನನ್ನ ತಂಗಿ ಈ ಮನೇಲಿ ಸುಖವಾಗಿರೋದಾದ್ರೆ ನಾನು ದುಡ್ಡು ಸಂಪಾದನೆ ಮಾಡಿ ನನ್ನ ಹೆಂಡತಿ ನನ್ನ ಸಂಸಾರನ ನಾ ಸಾಗಿಸ್ತೇನೆ. ನೀವು ಈಗಲೂ ಅದನ್ನೇ ಮಾಡಿ. ನಾ ಕೊಟ್ರ ಆಸ್ತಿನೇ ಸಂಪಾದನೆ ಮಾಡಿ ದೊಡ್ಡ ಮನೆ ಹಳ್ಳಿ ಅಂತ ಹೆಮ್ಮೆಯಿಂದ ಈ ಆಸ್ತಿ ಅಂತಸ್ತನ್ನ ಬರುವಾಗ ಯಾರು ಒತ್ಕೊಂಡು ಬರಲ್ಲ, ಸತ್ತಾಗ ಯಾರು ಒತ್ಕೊಂಡು ಹೋಗಲ್ಲ. ಒತ್ಕೊಂಡಾಗಲ್ಲ ಗೊತ್ತಣ್ಣ, ಇರೋ ತನಕನಾದ್ರೂ ಬೇಕಣ್ಣ. ಈ ಪತ್ರದಲ್ಲಿ ಎಲ್ಲ ನನಗೆ ಮಾಲಿನಿಗೆ ಅಂತ ಬರ್ತಿದ್ದಿಲ್ಲ, ನಿನ್ಗೆ ಅಂತ ಏನು ಹಿಡ್ಕೊಂಡಿದ್ಯಾ? ಯಾಕೆ ಇಟ್ಕೊಂಡಿಲ್ಲ? ನಿಮ್ಮನ್ನ ಇಲ್ಲಿ ಇಟ್ಕೊಂಡಿದ್ರೆ ನೀವೇ ಆಸ್ತಿ ಅಂತಸ್ತು. ಇದೆಲ್ಲ ನನ್ಗೆ ಯಾಕೆ ಬೇಕು? ಮೊದ್ಲೇ ನಾನು ಮಲ್ತಾಯಿ ಮಗ, ತಮ್ಮ ತಂಗಿಗೆ ಮೋಸ ಮಾಡ್ದ ಅಂತ ಈ ಹಾಡ್ಕೊಳ್ಳೋ ಜನ ಗುರಿಯಾಗಿ ಬಡ್ದು ನೋಡಿ. ಅಣ್ಣ, ಈ ಜನ ಬದುಕಿದ್ರು ಒಂದಂತಾರೆ, ಕೆಟ್ಟರು ಒಂದಂತಾರೆ. ಈ ಜನಕ್ಕೋಸ್ಕರ ನಾವು ಬದುಕಕ್ಕಾಗಲ್ಲ. ನಾಳೆ ನೀನು ಮದುವೆ ಆಗಿ ಸಂಸಾರಿ ಆದಾಗ ಏನ ಮಾಡ್ತೀಯ? ಮದುವೆ ಸಂಸಾರ ಆಸೆನೇ ನನಗಿಲ್ಲ. ನಾನು ಮದುವೆ ಆಗಿ ನಾನು ಹೆಂಡತಿ ಮಕ್ಕಳ ಜೊತೆ ಇದ್ದಾಗ ಎಲ್ಲಿ ನಿಮ್ಮ ಪ್ರೀತಿಗಳ ಕಳ್ಕೊಬಿಡ್ತೀನೋ ಅನ್ನೋ ಭಯ. ಮಾವ, ನೀವೇನೇ ಅನ್ನಿ, ಇದಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ. ನೀವು ನಮ್ಮಂಗೆ ಮದುವೆಯಾಗಿ ಸಂಸಾರಿ ಆಗ್ಲೇಬೇಕು. ಹೌದಣ್ಣ, ನೀನು ಮದುವೆ ಆಗಿ ಸಂಸಾರಿ ಆಗ್ಲೇಬೇಕು, ಇಲ್ಲಾಂದ್ರೆ ನಂಗೆ ಯಾಸ್ತಿ ಗೀಸ್ತಿ ಏನು. ಹೌದು ಬಾವ, ಎಲ್ಲರಿಗೂ ಬುದ್ಧಿವಾದ ಹೇಳೋದು ನೀವೇನೆ. ಈ ರೀತಿ ನಿರ್ಧಾರ ತಗೊಂಡ್ರೆ ಹೇಗೆ ಹೇಳಿ? ದಯವಿಟ್ಟು ನೀವು ಮದುವೆ ಆಗಿ. ಅಯ್ಯೋ, ಅವ್ರಿಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಬಲವಂತ ಮಾಡ್ತೀಯ? ಪಾಪ ಅವ್ರ ಮನ್ಸಲ್ಲಿ ಏನಿದ್ಯೋ ಏನೋ ಯಾರಿಗ್ ಗೊತ್ತು. ಮಾಲಿನಿ, ನೀ ತಿಳ್ಕೊಂಡೆ ನನಗೆ ನನ್ನ ಮನಸ್ಸಲ್ಲಿ ಯಾವ ಕೆಟ್ಟ ಭಾವನೆನೂ ಇಲ್ಲ ಅಮ್ಮ. ಆಸ್ತಿ ಮನೆಯ ಭಾಗ ಮಾಡಿ ನಾನು ಸಂಸಾರ ಆದಾಗ ಎಲ್ಲಿ ನಿಮ್ಮ ಪ್ರೀತಿಯ ಕಳ್ಕೊಬಿಡ್ತೀನೋ ಅನ್ನೋ ಭಯ. ಇದುವರೆಗೂ ಈ ಮನೆಯ ಕಳಂಕ ಬರ್ದಂಗೆ ನಾ ಕಾಪಾಡ್ತೀನಿ. ಇನ್ನು ಮುಂದೆ ದೊಡ್ಡ ಮನೆಗೆ ಕಳಂಕ ಬರ್ದಂಗೆ ನೀವು ಕಾಪಾಡಿ. ದೊಡ್ಡ ಮಕ್ಕಳ ಮನೆಯಲ್ಲಿ ಉತ್ತಮ ಗುಣವೇ ಇದೆ ಅಂತ 10 ಜನ ಕೊಂಡಾಡಿದ್ರೆ ಅಷ್ಟೇ ಸಾಕು. ನೋಡ್ತಾ ಇರೋಣ, ಈ ಮಾಲಿನಿ ನಿಮ್ಗಳ ಮುಂದೆ ಹೇಗೆ ಬಾಳಿ ಬದುಕಿ ತೋರಿಸ್ತಾಳೆ ಅಂತ. ಮಾತಲ್ಲಿ ಹೇಳೋದಲ್ಲಮ್ಮ,
ಮಾಡಿ ತೋರಿಸ್ಬೇಕು. ಸೌಭಾಗ್ಯ, ನಿನ್ನ ಸಂಸಾರದಲ್ಲಿ ಕಷ್ಟ ಸುಖ ಯಾವ ಅಡೆತಡೆಗಳು ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸಿ ಸುಖವಾಗಿ ಬಾಳಮ್ಮ. ನೀವು ಹೇಳಿದಾಗೆ ಈ ಮನೆಯ ಶ್ರೇಯಸ್ಸಿಗೋಸ್ಕರ ಶಕ್ತಿ ಮೀರಿ ಹೋರಾಡ್ತೀನಿ. ನನ್ನಿಂದ ಈ ಮನೆಗೆ ಏನಾದರೂ ಕಳಂಕ ಬರುವಂಥ ಪರಿಸ್ಥಿತಿ ಏನಾದರೂ ಬಂದರೆ ಅವತ್ತು ಈ ನನ್ನ ದೇಹನೇ ನಿಮಗೆ ಸಿಗಲ್ಲ. ಕೆಟ್ಟದ್ದೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಹಬ್ಬ ಇವತ್ತಿಗೆ ನನಗೆ ಮನಸ್ಸಿಗೆ ನೆಮ್ಮದಿ ಆಯ್ತು. ಅಣ್ಣ ನಿಂಗೊಂದು ಸಂತೋಷದ ವಿಷಯ ಹೇಳ್ಬೇಕು. ಸೌಭಾಗ್ಯ ತಾಯಿ ಆಗ್ತಾ ಇದ್ದಾಳೆ. ಹೌದಾ? ತಂಗಿ, ಆದಷ್ಟು ಬೇಗ ನನಗೆ ಸೊಸೆನ ಅಳಿಯನ್ನು ಎತ್ಕೊಟ್ಬಿಡಮ್ಮ. ಸೌಭಾಗ್ಯ, ಈ ದೊಡ್ಡ ಮನೆಗೆ ಒಬ್ಬ ಪುಟ್ಟ ಅತಿಥಿ ಬರ್ತಾ ಇದ್ದಾನೆ. ಮನೇಲಿ ಹೋಗಿ ಏನಾದ್ರೂ ಸಿಹಿ ಮಾಡಮ್ಮ. ನಾನು ಜಮೀನ್ ಕಡೆ ಸುತ್ತಾಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ ಅಣ್ಣ. ಆಯ್ತು ಪಪ್ಪ. ಮಾವ, ನಾನು ಬರ್ತೇನೆ. ನಿಮಗೋಸ್ಕರ ಹೋಳಿಗೆ ಮಾಡಿದ್ದೀನಿ, ಆದಷ್ಟು ಬೇಗ ಬಂದ್ಬಿಡಿ. ಬಂದ್ಬಿಡ್ತೀನಿ. ಎಲ್ಲ ನಿಮ್ಮ ಫೇವ್ರೇಟ್ ಸಿಹಿ ಅಡುಗೆ ಮಾಡಿದ್ದೀನಿ. ನಾನು ಬರ್ತೀನಿ. ಬೇಗ ಬನ್ನಿ. ಸೌಭಾಗ್ಯ, ಸಿಹಿ ಅಡುಗೆ ಮಾಡ್ತೀಯೇನೆ, ಸಿಹಿ ಅಡುಗೆ ಅದು ನನ್ನ ಪಾಲಿಗೆ ನಿಮಗಳ ತಿಥಿ ಅಡುಗೆ. ಅಮರ್ನ ಮನ್ಸಾರೆ ಪ್ರೀತಿ ಮಾಡಿ ಇಷ್ಟ ಇಲ್ದಿರೋ ದೇವ ಜೊತೆ ನನಗ್ ಮದ್ವೆ ಮಾಡ್ಸಿದ್ದೀರಾ. ಅದು ನನ್ನ ಹೃದಯದಲ್ಲಿ ದ್ವೇಷಾಗ್ನಿ ಜ್ವಾಲೆಯಾಗಿ ಉರಿತಾ ಇದೆ. ಅದಕ್ಕೆ ಅಮರ್ ಏನಾದ್ರೂ ತುಪ್ಪ ಸುರಿದ್ರೆ ನಿಮ್ಮ ಬದುಕನ್ನ ಸರ್ವನಾಶ ಮಾಡಿ ಅಮರ್ ಜೊತೆ ಖುಷಿಯಾಗಿ ಹಾಯಾಗಿ ಜೀವನ ಮಾಡ್ತೀನಿ ಕಣೆ. ನೋಡ್ತಾ ಇರಿ ಅಣ್ಣಂದಿರ, ನಿಮ್ಮ ಬಾಳನ್ನ ನರಕ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಮಾಲಿನೇ ಅಲ್ಲ. ಹಬ್ಬ, ದೊಡ್ಡ ಮನೆ ಮಗಳನ್ನು ನೋಡ್ಬೇಕಾದ್ರೆ ಕಳ್ಳ ಬೆಕ್ಕಿನಂತೆ ಬರಂಗಾಯ್ತು ನನ್ನ ಪರಿಸ್ಥಿತಿ. ಅಮರ್, ಈ ಮಾಲಿನಿಯ ಮನೆ ಮನಸ್ಸು ನಿಮ್ದಾಗಿರ್ಬೇಕಾದ್ರೆ ನೀವು ಬೆಕ್ಕಲ್ಲ, ಹುಲಿಯಾಗಿ ಬರಬೇಕು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳುವದ್ದು ಹಾಲು ಅನ್ನ ಅಂದಂಗೆ ನಿನ್ನ ಪಾಲಿಗೆ ಈ ಮನೆ ಸೆರೆಮನೆ ಆಗಿದೆ. ಇಷ್ಟ ಇಲ್ದಿರೋ ಜೇವುದ್ದತೆಗೆ ಮದ್ವೆ ಮಾಡಿ ಅರ್ಧ ಆಸ್ತಿನ ನನ್ನ ಹೆಸರಿಗೆ ಬರೆದು ಕೈ ತೊಳ್ಕೊಂಡ ಆ ಮಲ್ತಾಯಿ ಮಗ. ಇನ್ನು ಮುಂದೆ ನೀವೇನಾದ್ರೂ ಸಲಹೆ ನೀಡಿದ್ರೆ ಇನ್ನು ಕೂಡ ಆಸ್ತಿ ನಮ್ಮದಾಗುತ್ತೆ. ವೆರಿ ಗುಡ್ ಮಾಲಿನಿ, ವೆರಿ ಗುಡ್. ಹಿಡಿದ ಕಾರ್ಯನ ಎದೆಗುಂದದೆ ಮಾಡಿದ ನಿನ್ನ ಈ ಗುಂಡಿಗೆ ಯಾವ ಹೆಣ್ಣಿಗೂ ಇಲ್ಲ. ಗಂಡರ ಗಂಡ ಜಗದೇಕ ಮಂಡ ಈ ಪರಾಕ್ರಮಕ್ಕೆ ತಕ್ಕನಾದ ಹೆಣ್ಣು. ಇನ್ನು ನನ್ನಿಂದ ಏನಾಗ್ಬೇಕು ನೋಡಿ, ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಆ ದೇವು ಕತೆನ ನಾನ್ ನೋಡ್ಕೋತೀನಿ. ನಾನ್ ಹೇಳ್ದಾಗೆ ನೀವು ಮಾಡ್ಲೇಬೇಕು. ಅರ್ಥ ಆಯ್ತು ತಾನೇ? ಇಷ್ಟು ಸಾಕು ಮಾಲಿನಿ. ಇನ್ನು ನೋಡ್ತಾ ಇರೋ ಈ ಅಮರ್ ಏನ್ ಮಾಡ್ತಾನೆ, ಹೇಗ್ ಮಾಡ್ತಾನೆ ಅಂತ ನೋಡ್ತಾ ಇರೋ. ನಿನ್ನ ಗಂಡನ ವಿಚಾರ ನಿನಗೆ ಬಿಟ್ಟಿದ್ದು, ನಿಮ್ಮ ಅಣ್ಣಂದ್ರ ವಿಚಾರ ನನಗೆ ಸೇರಿದ್ದು. ಆದಷ್ಟು ಬೇಗ ನಿನ್ನ ಗಂಡನಿಂದ ದೂರ ಆಗಿ ನನ್ನ ಹತ್ರ ಎಷ್ಟು ಬೇಗ ಬರ್ತೀಯೋ ಅಂದೆ ನಮ್ಮಿಬ್ಬರ ಸಮಸ್ಯೆ ಅಂತ್ಯ. ಮೊದಲಿಗೆ ನಿನ್ನ ಅಣ್ಣ ನಂದನ್ನ ಕುಡ್ತಾ ಜೂಜು ಅಂತ ಕಲಿಸಿ ಬೀದಿ ಬಿಕಾರಿ ಮಾಡಿದ್ರೆ ಆಗ ನಿಮ್ಮ ಅತ್ತಿಗೆ ಕೊಬ್ಬು ಕರಗುತ್ತೆ. ಆ ನಂತರ ಆ ದೊಡ್ಡ ಮನೆ ಮಾಣಿಕ್ಯ ರತ್ನ ರಾಜು ನಿನ್ ಮುಂದೆ ಕಂಗಾಲಾಗಿ ಕೈ ಚಾಚುವಂಗ್ ಮಾಡ್ತೀನಿ. ಆಗ್ಲೇ ನಮ್ಮಿಬ್ಬರ ದೂರ ಮಾಡಿದ ಆ ಗುಪ್ತ ಪ್ರೇಮಕ್ಕೆ ಒಂದು ಕಳೆ. ಇವನು ಹೇಳೋನಲ್ಲ, ಮಾಡಿ ತೋರ್ಸೋನು. ಮಾಲಿನಿ, ಹೀಗೆ ಕಾಲ ಕಳೀತಾ ಇರ್ತೀಯೋ, ಬಹುದಿನದಿಂದ ಆಗಲಿದ ಈ ಮನ್ಮಥನಿಗೆ ರಚಿಸಿಕೊಳ್ಳೋ. ಆಗ್ಲಿ ಚಿನ್ನ.
ಮಾಲಿನಿ, ಇದೇನು ಮನೆನೋ ಇಲ್ಲ ವೇಷಗ್ರಹನೋ? ತಾಳಿ ಕಟ್ಟಿದ ಗಂಡನನ್ನ ಕಸವಾಗಿ ಕಂಡು ಈ ಅಯೋಗ್ಯನ ಜೊತೆ ಸರ್ಸಾಡ್ತಿದ್ದಿಲ್ಲ. ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಯಾಕೆ ನಾಚಿಕೆ ಆಗ್ಬೇಕು? ನಿನ್ನ ಅಣ್ಣನಿಂದ ನನ್ನ ಸರ್ವಸ್ವವೇ ಕನಸಿನ ಗೂಡಾಯ್ತು. ನಾನು ಅಂದುಕೊಂಡಿದ್ದು ಮಾಡೋದಕ್ಕೆ ಯಾವುದು ಕೂಡ ಸಾಧ್ಯ ಆಗ್ಲಿಲ್ಲ. ನೋಡು, ಇಲ್ಲಿ ಕಂಡಿರೋದನ್ನ ಕಾಣ್ದೇ ಇರೋ ಹಾಗಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಸೌಭಾಗ್ಯ, ನೀನ್ ಸೌಭಾಗ್ಯನೇ ಕಳ್ಕೊಬಿಡ್ತ. ಪಾಪಿ, ಕಂಡವರ ಹೆಂಡತಿ ಮೇಲೆ ಕಾಮದಾಸೆ ತೀರಿಸ್ಕೊಳಕ್ ಬರ್ತಾ ಇದೆಯಲ್ಲ, ನಿನ್ನಂತವ್ರನ್ನ ನಡು ಬೀದಿಯಲ್ಲಿ ನಿಲ್ಲಿಸ್ಕೊಂಡು ಸುಟ್ಟು ಹಾಕ್ಬೇಕು. ಸುಡ್ತೀಯಾ? ಸುಡೆ, ಹೇಗ್ ಸುಡ್ತೀಯ ಅಂತ ನೋಡ್ತೀನಿ. ಸುಡ. ಇವನು ಹೇಳೋನಲ್ಲ, ಮಾಡಿ ತೋರ್ಸೋನು. ಸೌಭಾಗ್ಯ, ಒಂದಲ್ಲ ಒಂದಿನ ಇಡೀ ಈ ದೊಡ್ಡ ಮನೆ ಎಲ್ಲ ಈ ಮಾಲಿನ್ಯ ಹೊಡ್ತಿ ಆಗ್ತಾಳೆ. ಆಮೇಲೆ ನೀವೆಲ್ಲ ಬೀದಿ ಬಿಕಾರಿಗಳಾಗಿ ಕಂಡ ಗಂಡಸ್ರಿಗೆ ಕಾಮದ ಗೊಂಬೆ ಆಗ್ತೀರ. ಲೇ, ಅದು ನಿನ್ನ ಭ್ರಮೆ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನು ಪ್ರಾಣ ಕಳ್ಕೊನೆ ವಿನಃ ಕಾಮದ ಗೊಂಬೆಯೂ ಆಗಲಾರೆ, ನೀನ್ ಹೇಳ್ದಾಗೆ ನಡತೆಗೆಟ್ಟ ನಾರಿಯೂ ಆಗಲಾರೆ. ಸೌಭಾಗ್ಯ, ಯಾವ ಹೆಣ್ಣು ಮೊದ್ಲು ಕಾಮದ ಕೈಗೊಂಬೆನೂ ಆಗಲ್ಲ, ನಡ್ತಾಗೆಟ್ಟ ನಾರಿನೂ ಆಗಲ್ಲ. ಕಾಲ ಕಳೆದಂತೆ, ಸಮಯ ಸರಿದಂತೆ ಕಾಮದ ಓಕಳಲ್ಲಿ ನೆಂದು ನಾಚಿಕೆ ಇಟ್ಟು ನಿನ್ ಮೈನ ನೀನೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಹೊಲಸು ನಿನ್ನ ಮೈಮಣ. ಲೇ, ಒಂದು ಮಾತು ಹೇಳ್ತೀನಿ ಕೇಳು. ಇದೇ ರೀತಿ ಕಂಡ ಹೆಣ್ಣು ಮಕ್ಕಳೊಂದಿಗೆ ಚೆಲ್ಲಾಟ ಆಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಅದೇ ಹೆಣ್ಣು ಮಕ್ಕಳಿಂದ ನಿನ್ನ ಘಟ ಬಿದ್ದೇ ಬೀಳತ್ತೆ. ಇದು ನನ್ನ ಶಾಪ ನಿನಗೆ, ಎಚ್ಚರ. ಶಾಪ ಕೊಡಕ್ಕೆ ನೀನು ಶಿವನಗರಿ ರಾಣಿನೂ ಅಲ್ಲ, ಸತಿ ಸಾವಿತ್ರಿನೂ ಅಲ್ಲ. ಮಾಲಿನಿ, ಇವಳು ನಿಮ್ಮ ಅಣ್ಣ ಈ ಮನೆಯ ಮೊದಲನೇ ಮಗನ ಕೈ ಹಿಡಿದು ಮೊದಲನೇ ಸೊಸೆಯಾಗಿ ಬರ್ಬೇಕಾಯ್ತು. ಜಸ್ಟ್ ಮಿಸ್ ಅಲ್ಲಿ ನಿಮ್ಮ ಅಣ್ಣನ ಕೈ ಹಿಡಿದು ಎರಡನೇ ಸೊಸೆಯಾಗಿ ಬಂದವಳು. ಅರ್ಥ ಆಗ್ಲಿಲ್ಲ ಚಿನ್ನ. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ಒಂದು ಮಿಸ್ ಕಾಲ್ ಕೊಡು, ಆಮೇಲೆ ಅವ್ರ ಕಥೆ ಪುರಾಣ ಎಲ್ಲನೂ ಹೇಳ್ತೀನಿ. ಓಕೆ ಡಾರ್ಲಿಂಗ್, ಬರ್ಲಾ? ಇವನು ಹೇಳೋನಲ್ಲ, ಮಾಡಿ ತೋರ್ಸೋನು. ಬಾಯ್ ಚಿನ್ನ. ನೋಡು ಮಾಲಿನಿ, ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗಲ್ಲ. ಅವನ ಮಾತಿಗೆ ಮರುಳಾಗಿ ಆ ಅಯೋಗ್ಯನ ತೋಳ ತಕ್ಕೆಯಲ್ಲಿ ಕುಣಿಯುವ ಅರ್ಗಿಣಿ ಆಗ್ಬೇಡ. ಒಂದು ಕಡೆ ನಮ್ಮಣ್ಣ, ಇನ್ನೊಂದು ಕಡೆ ಈ ಬಾಳಿದ ಮನೆ, ಎರಡು ಮಾನ ಮರ್ಯಾದೆ. ಈ ದೊಡ್ಡ ಮನೆ ಮಕ್ಕಳು ತಲೆ ಎತ್ತಿ ನಡೆಯುವಾಗ ದಯವಿಟ್ಟು ಅವ್ರ ತಲೆ ಕೆಳಗಾಗುವಂತೆ ಮಾಡಬೇಡ. ನೋಡೆ, ನಿನ್ನ ಬುದ್ಧಿವಾದ ನನಗೆ ಬೇಕಾಗಿಲ್ಲ ಕಣೆ. ನನ್ನ ಮನಸ್ಸಿನ ತುಂಬಾ ಅಮರೆ ತುಂಬಿರ್ಬೇಕಾದ್ರೆ ನಿನ್ನ ಹಣ್ಣನೊಂದಿಗೆ ಹೇಗೆ ಬಾಳ್ಲಿ ನಾನು? ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ, ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮಾಲಿ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ತಾಳಿ ಕಟ್ಟಿದ ಗಂಡನನ್ನ ದೇವ್ರಂತ ತಿಳಿ, ಕೊರಳ ಮಾಂಗಲ್ಯನ ಪೂಜ್ಸು, ಇದಕ್ಕೆ ಬೆಲೆ ಕೊಡು. ನೋಡು, ನಮ್ಮಣ್ಣ ಚಿನ್ನ ಕಡೆ, ಆ ಚಿನ್ನನ ಬಿಟ್ಟು ಯಾವುದೋ ಒಂದು ಹಿತ್ತಾಳೆಗೆ ಆಸೆ ಬಿಟ್ಟು ನಿನ್ನ ಬಾಳನ್ನ ನರ್ಕ ಮಾಡ್ಕೋಬೇಡ. ನೋಡು, ನಾನು ನಿನ್ನ ಹಾಗೆ ಮಾಡಿದ್ರೆ ನಿಮ್ಮಣ್ಣ ಹಾಗೂ ಈ ಮನೆತನದ ಮಾನ ಮರ್ಯಾದೆ ಏನಾಗ್ತಿತ್ತು ಅಂತ ಯೋಚನೆ ಮಾಡು. ಬಿಡು, ಇದನ್ನೆಲ್ಲ ಇಲ್ಲಿಂದ ಬಿಟ್ಟು ಈಗ ನಿಮ್ಮಣ್ಣ ಬರೋ ಹೊತ್ತಾಯ್ತು. ಬಾ, ಅಡುಗೆ ಮಾಡಿದ್ದೀನಿ, ಊಟ ಮಾಡಿ. ಇವಳನ್ನ ಹೀಗೆ ಸುಮ್ಮನೆ ಬಿಡಬಾರದು. ನನ್ನ ಗುಟ್ಟನ ರಟ್ಟು ಮಾಡೋದಕ್ಕಿಂತ ಮುಂಚೆ ಈ ಮಾಲಿನ ನಾಗಿಣಿಯಾಗಿ ಅವಳನ್ನ ಕಚ್ಚಿ ಸಾಯಿಸಬೇಕು. ಮಾಲಿನಿ, ಯಾಕೆ ಒಂಥರ ಇದೆಯಾ? ಯಾರು ಏನಾರು ಅಂದ್ರೆ ನೀ ಮನೆಯಲ್ಲಿ ಏನು? ನನಗ್ ಯಾರಿ ಅಂತಾರೆ? ಬೀದಿಲಿ ಕಚಡ ತಿನ್ನೋ ನಾಯಿಗಳನ್ನ ಉಪ್ಪರಿಕೆಯಲ್ಲಿ ಮೃಷ್ಟಾನ್ನ ತಿನ್ನೋದಕ್ ಬಿಟ್ರೆ ಈ ಮನೆಗೆ ಗಂಡಾಂತರ ತಪ್ಪಿದ್ದಲ್ಲ ರೀ. ಅದು ಅಲ್ಲದೆ ನಿಮ್ ತಂಗಿಯ ಕಾಲ್ಗುಣದಿಂದ ವ್ಯಭಿಚಾರದ ಬೀಡಾಗಿದೆ ಈ ಮನೆ. ಪಾಪ, ಇದೆಲ್ಲ ನಮ್ಮ ಅಣ್ಣನಿಗೆ ಹೇಗೆ ಗೊತ್ತಾಗ್ಬೇಕು? ಮಾಲಿನಿ, ಏನ್ ಹೇಳ್ತಿದ್ಯಾ?
ಯಾಕೆ ಅವಳು ಉತ್ತಾಯ ಕಡದ್ರ ಈ ರೀತಿ ಮಾತಾಡ್ತಿದ್ಯಾ? ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ, ಗೋಸಿಂಬೆ ಎಣ್ಣೆ ಹಾಕ್ಬೇಡ. ನನ್ನ ತಂಗಿ ಅಗ್ನಿಕುಂಡ, ಶೀಲದ ವಿಚಾರದಲ್ಲಿ ಬೆಂಕಿ. ಅಂತ ಪರಿಶುದ್ಧವಾದ ಚಿನ್ನಕ್ಕೆ ಇತ್ತಳೆ ಲೇಪನ ಮಾಡಿ ಈ ಕಳಂಕದ ಪಟ್ಟ ಕಟ್ಬೇಡ. ಏ, ಕಳಂಕ ಪಟ್ಟ ಕಟ್ಟೋದಕ್ಕೆ ನಿನ್ ತಂಗಿ ಏನು ರಾಮಾಯಣದ ಸೀತೆನೂ ಅಲ್ಲ, ದ್ವಾಪರ ಯುಗದ ದ್ರೌಪದಿನೂ ಅಲ್ಲ. ಕಲಿಯುಗದಲ್ಲಿ ಕಾಮ ದಾಟಕ್ಕೆ ನಲಿದಾಡೋ ಒಂದು ಕಾಮದ ಗೊಂಬೆ. ಮಾಲಿನಿ, ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಸೌಭಾಗ್ಯ, ಸೌಭಾಗ್ಯ, ಏ ನನ್ನ ತಂಗಿ ಅಗ್ನಿಕುಂಡ ಇವಳಂತರ ಬೆಂಕಿ ಅನ್ಕೊಂಡಿದ್ನಲೆ, ಅದು ಹುಲ್ಲಿನ ಬೆಂಕಿಯಾಗಿ ಸುಟ್ಟಿ ಬೂದಿ ಆಗುತ್ತೆ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಹೇಳೆ, ಯಾರೊಂದಿಗೆ ಕದ್ದು ಕಾಮದಾಟ ಆಡ್ತಿದೆ ಹೇಳು. ನನ್ನ ಹೆಂಡತಿ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಈ ಮಾತನ್ನ ನೀನ್ ಹೇಳ್ತಾ ಇರೋದ? ಅಣ್ಣ, ಒಂದು ದಿನನೂ ತಾಳಿ ಕಟ್ಟಿದ ಗಂಡ ನನ್ನ ಮೇಲೆ ಅನುಮಾನ ಪಡ್ಲಿಲ್ಲ. ಆದ್ರೆ ನೀನು ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಈ ತಂಗಿ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ. ಸಾರ್ಥಕವಾಯ್ತಣ್ಣ ನನ್ನ ಜನ್ಮ. ಇಲ್ಲೋಡು, ನನ್ನ ಶೀಲ ಮಾರಾಟ ಮಾಡುವ ವಸ್ತು ಅಂತ ಅದ್ರ ಬದಲಾಗಿ ಒಂದೇ ಒಂದು ದೊಡ್ಡ ವಿಷ ಹಾಕಿ ಸೌಭಾಗ್ಯ, ಸೀತೆ ಮಹಾಪದುರತೆ, ನಮ್ಮ ಮಹಾಪದುರತೆ. ರಾವಣನ ಸೆರೆಮನೆಯಿಂದ ರಾಮನ ಅರಮನೆಗೆ ಬಂದ್ರು. ಅನುಮಾನ ಪಟ್ಟ ಶ್ರೀರಾಮಚಂದ್ರ ಸೀತೆನ ಮತ್ತೆ ಕಾಡಿಬಿಟ್ಟನಮ್ಮ. ಆದ್ರಂತೆ ಈ ಪಾಪಿಗಳ ಲೋಕದಲ್ಲಿ ನಿನ್ನ ಜೀವನ, ನಿನ್ನ ಸಂಸಾರ ತುಂಬಾ ಕಷ್ಟ ನಮ್ಮ, ತುಂಬಾ ಕಷ್ಟ. ಯಾಕಪ್ಪ ಹೇಳ್ತಾ ಇದೀಯಾ ಸೌಭಾಗ್ಯ? ಏನಮ್ಮ ಮಾಲಿನಿ, ಏನಮ್ಮ ಇದೆಲ್ಲ? ಅಣ್ಣ, ಸುತ್ತಿ ಬಳಸಿ ಮಾತಾಡಬೇಡ. ಅದಿರ್ಲಿ, ನೀನಿನ್ನು ಯಾಕೆ ಮದುವೆ ಆಗಿಲ್ಲ? ಎಂಥ ಪ್ರಶ್ನೆ ಕೇಳಿದೆಯಮ್ಮ. ನನಗೆ ಮದುವೆ ಆಗೋಕೆ ಆಸೆನೇ ಇಲ್ಲ, ಅದಕ್ಕೆ ಮದುವೆ ಆಗಿಲ್ಲ. ಓ, ಮನ್ಸಲ್ಲಿ ಆಸೆ ಇಲ್ವೋ ಅಥವಾ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರ? ಅಣ್ಣ, ಈ ಸೌಭಾಗ್ಯ ನಿನ್ನ ಪ್ರೇಯಸಿ. ತಮ್ಮನಿಗೆ ಮದುವೆ ಮಾಡಿ ಇವಳ ಜೊತೆ ಕದ್ದು ಮುಚ್ಚಿ ಚಕ್ಕಂದ ಆಟ ಆಡ್ತಾ ಇದ್ಯಾ? ಮಾಲಿನಿ, ಯಾರೇ ನಿನಗೆ ಈ ಮಾತು ಹೇಳ್ತು? ಯಾರೇ ಕೇಳ್ಬೇಕು? ಅಮರೇ ಹೇಳಿದ್ದು. ಅಮರೇ ಕಣ್ಣಿಂದ ಕಂಡಿದ್ದಾರೆ ಅಂದ್ಮೇಲೆ ಅದಕ್ಕಿಂತ ಸಾಕ್ಷಿ ಬೇಕಾ? ಓ, ಅಮರ್ ಹೇಳ್ದ, ಒಬ್ಬ ಮೋಸಗಾರ ವಂಚಕನ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆ. ನಿನ್ನ ಸಾಕಿ ಬೆಳೆಸಿ ವಿದ್ಯಾವಂತಳಾಗಿ ಮಾಡಿ ನಿನ್ನ ಬದುಕನ್ನು ತಡ ಪುಟ್ಟಿಸಿದ ಈ ಹಣ್ಣನ ಮಾತಿನ ಮೇಲೆ ನಂಬಿಕೆ ಮೇಲೆ ನಾನು ದೊಡ್ಡ ಮನೆ ಮಗ, ದೊಡ್ಡ ಮನೆ ಮಕ್ಕಳು. ನಾನಿಂತ ಕೆಲಸ ಮಾಡ್ತೀನ? ಮಾವ, ಸುಮ್ಮನೆ ಹತ್ತು ಕರೆದ್ರೆ ಈಗಾಗಲೇ ನನ್ನ ತಂಗಿ ನನ್ನ ಹೆಂಡತಿ ಅನುಮಾನದ ಸಾಗರದ ಮಧ್ಯೆ ಸಿಲುಕಿ ಹಡಗಂಗ್ ನಿಂತಿದ್ದಾಳೆ. ನೋಡಿ, ನೀವು ಮಾನವಂತರು. ಸತ್ಯ ಯಾವತ್ತಿದ್ರು ಬೆಂಕಿ ಅಂತೆ. ಅದೇನಾಯ್ತು ಅಂತ ನೀವೇ ಹೇಳಿ. ನಾನೇನಂತ ಹೇಳಿದೆವು? ನೀವು ತಿಳ್ಕೊಂಡಾಗೆ ನಾನು ಕಾಮುಕನು ಅಲ್ಲ, ಸೌಭಾಗ್ಯ ಕಳಕಿರುವುದು ಅಲ್ಲ. ಒಂದು ದಿವಸ ದೇವಸ್ಥಾನಕ್ಕೆ ಸೌಭಾಗ್ಯ ಬಂದಿದ್ದಾಗ ಆ ಮರಣ ಮಾದೇಶ ಕೆಡ್ಸಕ್ ಬಂದ. ನನ್ನ ಕಣ್ಣು ಬಿಟ್ಟು ಓಡೋದ. ನಿಮ್ಮ ಕಷ್ಟಗಳನ್ನ ತಿಳಿದ ನಾನು ನಿಮ್ಮ ಬದುಕೆ ಮುಖ್ಯ ಅನ್ನಿಸ್ತು. ನಿಮ್ಗೆ ಯಾರಿಗೂ ಹೇಳಿದ್ರೆ ಅರ್ಥ ಆಗಲ್ಲ. ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಬೇಡಿ, ಹೋಗಿ ಊಟ ಮಾಡಿ. ನನ್ ಬಂದ್ರೆ ತಪ್ಪಾಗಿ ತಿಳ್ಕೊತಾನೆ. ಹೌದು ಕಣೆ ಮಲ್ಲಿನಿ, ತಮಗಾಗಿ ತಮ್ಮ ಬದುಕನ್ನೇ ತ್ಯಾಗ ಮಾಡಿದ ಕಲಿಯುಗದ ಕರ್ಣ ಇವರು. ಇಂಥವ್ರ ಮೇಲೆ ಅನುಮಾನ ಪಟ್ರೆ ಆ ದೇವ್ರು ನಿನ್ಗೆ ಖಂಡಿತ ಶಾಂತಿ ಸಿಕ್ಕೊಡಲ್ಲ ಕಣೆ, ಶಾಂತಿ ಸಿಗಲ್ಲ. ಎಲ್ಲಿದ್ದಾರೆ ದೇವರು? ಒಳ್ಳೆಯವರಿಗೆ ಶಿಕ್ಷೆ ಕೊಟ್ಟು ಕಲ್ಲಾಗಿ ಕುಳಿತಾರೆ ದೇವರು.
ನಾನು ಮದುವೆ ಅಂತ ಆಗಿದ್ರೆ ಯಾವತ್ತ ಭಾಗ ತಗೊಂಡು ನನ್ನ ಹೆಂಡತಿ ಮಕ್ಕಳ ಜೊತೆ ಸಂಸಾರವಾಗಿ ಸುಖವಾಗಿರ್ತಿದೆ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನೀವು ಹೋಗಿ. ಸೌಭಾಗ್ಯ ಸೌಭಾಗ್ಯ ನಡೆಯಮ್ಮ, ಊಟಕ್ಕೆ ಹಾಕು. ಮಾಲಿನಿ, ಮಾಲಿನಿ ನಡೆಯ ಊಟಕ್ಕೆ. ಮಾವ ನೀವು ಬನ್ನಿ. ಪಾಲಿನ ಬಂತ ಸಂಸಾರದಲ್ಲಿ ಅನುಮಾನವೆಂಬ ಉಪ್ಪು ಬಿತ್ತು. ಈ ಮುತ್ತಿನಂತ ಮನೆ ಒಡೆದೋಗ್ತಾ ಇದೆ ಅನಿಸ್ತಾ ಇದೆಯಲ್ಲಪ್ಪ. ಬೇಡ ದೇವ್ರೇ, ಬೇಡ. ಈ ದೊಡ್ಡ ಮಕ್ಕಳೇ ಮಾನನ ಬೀದಿ ಪಾಲ್ ಮಾಡಬೇಡ ದೇವ್ರೇ, ಬೀದಿ ಪಾಲ್ ಮಾಡಬೇಡ. ನೀನು ಕುಣಿಸಿದ್ರೆ ನಾವು ಕುಣಿತೀವಿ, ಹತ್ರ ಹಳಿಸ್ತೀವಿ, ನಗಿಸಿದ್ರೆ ನಗ್ತೀವಿ. ಇದು ಯಾಕೆಂದ್ರೆ ನಿನ್ನ ಪ್ರಪಂಚ, ಇದೆಲ್ಲ ನಿನ್ನ ಕೃಪೆ. ಕುಣಿಸೋನುವಲ್ಲಿ ಕುಂತೌನೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹ್ಯಾಂಗೆ ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋನ್ಗೆ ಅಲ್ಲಿ ಬೆಲೆಯೆಲ್ಲೋ ತಂದೆ ವಿಧಿಯೇ